ನಮಸ್ಕಾರ ಸ್ವಾಗತ ನಿಮಗೆ ಜವಾರಿ ಕ್ರಿಯೇಟರ್ ಗಾರ್ಡ್ ಯೂಟ್ಯೂಬ್ ಚಾನಲ್ನಲ್ಲಿ. ಇವತ್ತು ಒಂದು ಹೊಸ ಜಿಮೇಲ್ ಐಡಿ ಕ್ರಿಯೇಟ್ ಮಾಡಿ ಒಂದು ಹೊಸ ಯೂಟ್ಯೂಬ್ ಚಾನಲ್ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದು ಯಾವ ಚಾನಲ್ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲು ಈ ವಿಡಿಯೋ ನೋಡ್ರಿ. नमस्कार दोस्तों, शैडो स्टोरी हिंदी में आपका स्वागत है. हमारे इस चैनल का ये पहला वीडियो है दोस्तों, तो प्लीज़ हमें सपोर्ट कीजिए. हमारे इस चैनल में बहुत सारी अनसुनी इमोशनल ड्रामा, सस्पेंस, डरावनी घटनाओं पर आधारित कहानियां हम इस चैनल पर लाते रहेंगे. तो इसीलिए आपका सपोर्ट ज़रूरी है. तो चले चलते हैं, कहानी की शुरुआत करते हैं. ಸೊ ನೋಡಿದ್ರೆ ಫ್ರೆಂಡ್, ಈ ಚಾನಲ್ ನಾನು ತೆಗೆಯಲಾಗತ್ತೀನಿ ಹಿಂದಿಯಲ್ಲಿ ಬಹಳಷ್ಟು ಚಾನಲ್ ಅದಾವ. ಹಾರರ್ ಸ್ಟೋರಿ ಇದೆ, ಎಕ್ಸ್ಪ್ಲೇನ್ ಮಾಡೋದು, ಹೊಸ ಸ್ಟೋರಿ ಎಲ್ಲಿಂದ ತರೋದು ಮತ್ತು ಹೊಸ ಸ್ಟೋರೀಸ್ಗಳು ನಾವು ಎಕ್ಸ್ಪ್ಲೇನ್ ಮಾಡಿ ಅದರ ತಕ್ಕಂತೆ ಇಮೇಜ್ ಕ್ರಿಯೇಟ್ ಮಾಡೋದನ್ನು ಹೇಗೆ ಅಂತ ಬಹಳಷ್ಟು ವಿಡಿಯೋಗಳು ನಾನು ಮುಂದೆ ಈ ಚಾನಲಲ್ಲಿ ತರ್ತಾ ಇದ್ದೀನಿ. ನೀವು ಸಬ್ಸ್ಕ್ರೈಬ್ ಮಾಡಬೇಕು. ನೋಡ್ರಿ, ಇಂಥ ಒಳ್ಳೆ ಚಾನಲ್, ಇಂಥ ಒಳ್ಳೆ ವಿಡಿಯೋಸ್ಗಳು ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಅಂದರೆ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಂಗಿಲ್ಲ. ಇಂಥ ಸುದ್ದಿ ನಿಮಗೆ ಇಂಥ ಮತ್ತು ರಿಯಲಿಸ್ಟಿಕ್ ನಿಮಗೆ ಜೆನ್ಯೂನ್ ಆಗಿ ನಿಮಗೆ ಈ ಇನ್ಫಾರ್ಮೇಷನ್ ಯಾರು ಕೊಡಂಗಿಲ್ಲ. ನಾನು ಕೊಡ್ತಾ ಇದ್ದೀನಿ ಬಿಜಾಪುರ್ನಲ್ಲಿ ಕೂತ್ಕೇಶಿಂದ ನಿಮಗೆ ಹೆಲ್ಪ್ ಆಗಲಿ ಅಂತ, ನನಗೆ ಆಗಿರುವಂಥ ತ್ರಾಸಗಳು ನಿಮಗೆ ಆಗಬಾರ್ದಂತ. ಸೊ ಇವತ್ತು ಒಂದು ಹೊಸ ಚಾನಲ್ ನಾವು ಕ್ರಿಯೇಟ್ ಮಾಡಾಕತ್ತೀವಿ. ಅದರ ಚಾನಲ್ ಹೆಸರಿದೆ ಯಾವ ಚಾನಲ್ ಇದೆ ನನಗೆ ನೆನಪಿಲ್ಲ. ನಾನು ಈ ಹೊಸ ಜಿಮೇಲ್ ಐಡಿಯನ್ನು ಕ್ರಿಯೇಟ್ ಮಾಡಿದ್ವಿ, ಶಾಡೋ ಸ್ಟೋರಿ ಹಿಂದಿ ಅಂತ. ಈ ಚಾನಲ್ ಶಾಡೋ ಸ್ಟೋರಿ ಹಿಂದಿ ಇನ್ನೂ ತನ ಯೂಟ್ಯೂಬ್ ಮ್ಯಾಗ ಇಲ್ಲ. ಸರ್ಚ್ ಮಾಡಿ ನೋಡಿದೆ, ಯೂಟ್ಯೂಬ್ ಮ್ಯಾಗ ಇಲ್ಲ. ಈ ಟೈಟಲ್ದ ಯಾವುದೇ ಚಾನಲ್ದ ಹೆಸರು ಇಡಬೇಕಾದ್ರೆ ಭಾಳ ತಲೆಯಲ್ಲಿ ಯೋಚನೆ ಮಾಡಿ ಇಡಬೇಕು. ಆ ಚಾನಲ್ದ ಹೆಸರು ಯೂಟ್ಯೂಬ್ ಮೇಲೆ ಆಲ್ರೆಡಿ ಇರಬಾರ್ದು. ಅದೇ ಥರದ ನಾವು ಒಂದು ಚಾಟ್ GPT ಕೇಳಿಕೆಸಿಂದ ಇಲ್ಲಿ ನಾವು ಚಾಟ್ GPT ಕೇಳಿದ್ದೀವಿ, ಭಾಳಷ್ಟು ಕ್ವಶನ್ಗಳು ಕೇಳಿದ್ದೀವಿ. ಅವರು ನನಗೆ ಹೇಳಿದ್ರು, ಭಾಳಷ್ಟು ನನಗೆ ಇಲ್ಲಿ ಚಾನಲ್ ಹೆಸರು ಐಡಿಯಾಸ್ ಕೊಟ್ಟರು. ನೋಡ್ತಾ ಇದ್ದೀರಾ ನೋಡ್ರಿ, ಎಷ್ಟು ಚಾನಲ್ ನಾನು ಕೊಟ್ಟಿದ್ದಾರೆ ನೋಡ್ರಿ. 35, 20, 65, ಅಬಾಬಾಬ 20 ಕನಿಷ್ಠ 100 ಚಾನಲ್ದ ಹೆಸರು ತೆಗೆದ ಕೇಸಿಂದ ಅದರೊಳಗೆ ಒಂದು ಯೂನಿಕ್ ಆದ ಒಂದು ಚಾನಲ್ ಹೆಸರು ನಾನು ಇದು ಹೊಸದಾಗಿ ಇಟ್ಟಿದ್ದೀನಿ. ಇವತ್ತು ಗುರುವಾರದ ರಾಯರ ವಾರ ಮತ್ತು ಎಲ್ಲರಿಗೆ ಇವತ್ತಿನ ಶುಭ ಗುರುವಾರ ಅಂತ ಹೇಳ್ತಾ ಇವತ್ತು ಒಂದು ಚಾನಲ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಹೋಗೋಣ ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ನಾವು ಈಗ ಬರ್ತಾ ಇದ್ದೀವಿ, ಒಂದು ಹೊಸ ಜಿಮೇಲ್ ಐಡಿಯನ್ನು ನಾವು ಕ್ರಿಯೇಟ್ ಮಾಡಿದ್ದೀವಿ. ಹೊಸ ಜಿಮೇಲ್ ಐಡಿ ಕ್ರಿಯೇಟ್ ಮಾಡಿದ ಮೇಲೆ ನಾವು ಏನು ಮಾಡಬೇಕು, ಯಾವ ಥರ ನಾವು ಯೂಟ್ಯೂಬ್ ಚಾನಲ್ ಮೇಲೆ ಸೆಟ್ಟಿಂಗ್ ಮಾಡಬೇಕು, ಯಾವ ಥರ ಲೋಗೋ ಮಾಡಬೇಕು, ಯಾವ ಥರ ನಾನು AI ದಿಂದ ಮಾಡೀನಿ, ಕೈಲಿ ಏನೂ ಮಾಡಿಲ್ಲ. ಕೇವಲ ಇಂಗ್ಲೀಷ್ನಲ್ಲಿ ಹೋಗಿ ಚಾಟ್ GPTಗೆ ಕ್ವಶನ್ ಕೇಳಿದೆ. ನನಗೆ ಒಂದು ಲೋಗೋದ ಡಿಸೈನ್ ಬೇಕು ಅಂದೆ, ಲೋಗೋದ ಡಿಸೈನ್ ಮಾಡಿಕೊಟ್ಟ. ಮತ್ತು ನನಗೆ ಒಂದು ಚಾನಲ್ ಬ್ಯಾನರ್ ಮಾಡಿಕೊಡು ಅಂದ, ಚಾನಲ್ ಬ್ಯಾನರ್ದ ಒಂದು ಸ್ಟಿಕರ್ ಮಾಡಿಕೊಟ್ಟ. ಮತ್ತು ನನಗೆ ಕೀವರ್ಡ್ ಬೇಕಂದ್ರೆ ಕೀವರ್ಡ್ ಕೊಟ್ಟ. ಡಿಸ್ಕ್ಲೇಮರ್ ಬೇಕು, ಡಿಸ್ಕ್ಲೇಮರ್ ಕೊಟ್ಟ. ನನ್ನ ಚಾನಲ್ ಬಗ್ಗೆ ಅಬೌಟ್ ಸೆಕ್ಷನ್ ಬೇಕು, ಅಬೌಟ್ ಸೆಕ್ಷನ್ ಕೊಟ್ಟ. ನನ್ನ ಚಾನಲ್ ಬಗ್ಗೆ ಟ್ಯಾಗ್ಗಳು ಬೇಕು, ಟ್ಯಾಗ್ ಕೊಟ್ಟ. ನಾನು ಹೊಸ ವಿಡಿಯೋ ಮಾಡಬೇಕು, ಹಾರರ್ ಸ್ಟೋರಿ ಹಿಂದಿ ಒಳಗೆ ಒಂದು ಸ್ಟೋರಿ ಕೊಟ್ಟ. ಆ ಸ್ಟೋರಿಗೆ ತಕ್ಕಂತೆ ನನಗೆ ಇಮೇಜ್ಗಳು ಬೇಕು, ಆ ಇಮೇಜ್ಗಳನ್ನು ಕೂಡ ಕೊಟ್ಟ. ಎಷ್ಟು ಚೆನ್ನಾಗಿದೆ, ಎಲ್ಲ ಈಸಿ ಇದೆ. ನಾ ಏನು ಕೈಲಿಂದ ಏನು ಕ್ರಿಯೇಟ್ ಮಾಡಿಲ್ಲ, ಬರೇ ಅವರಿಗೆ ಹೇಳ್ತಾ ಹೋದೆ, ನನಗೆ ಅದು ಎಲ್ಲ ಪ್ರಾಂಪ್ಟ್ ಬಂದವುದು. ಅದರಿಂದ ಒಂದು ಚಾನಲ್ ನಾನು ಕ್ರಿಯೇಟ್ ಮಾಡಿದೆ, ಅದೇ ಇಮೇಜ್ ಎಲ್ಲ ಹಾಕಿ. ಸೊ ಇವತ್ತು ಹೋಗೋಣ, ಒಂದು ಚಾನಲ್ ನಾವು ಹೊಸ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇದು ಒಂದು ನಮ್ಮದು ಚಾನಲ್ದ ಒಂದು ಹೊಸ ಜಿಮೇಲ್ ಐಡಿ ಒಳಗೆ ಹೋಗ್ತೀನಿ ನಾನು. ಇಲ್ಲಿ ಮೇಲ್ಗಡೆ ಇಲ್ಲಿ ಯೂಟ್ಯೂಬ್ ಮೇಲೆ ಹೋಗ್ತೀನಿ. ಯೂಟ್ಯೂಬ್ ಮೇಲೆ ಹೋಗಿ ಕ್ಯಾಶಿಂದ ಇಲ್ಲಿ ಒಂದು ಹೊಸ ಚಾನಲ್ ನಾವು ಕ್ರಿಯೇಟ್ ಮಾಡೋಣ. ಹೊಸ ಚಾನಲ್ ಕ್ರಿಯೇಟ್ ಮಾಡಲಿಕ್ಕೆ ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋಗೆ ಹೋಗ್ತೀನಿ. ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಿ ಇಲ್ಲಿ ಬರ್ತೈತಿ ಕ್ರಿಯೇಟ್ ಎ ಚಾನಲ್ ಅಂತ ಬರ್ತೈತಿ. ಇಲ್ಲಿ ಬರೆಯೋಣ ಶಾಡೋ ಸ್ಟೋರೀಸ್ ಓಕೆ ಹಿಂದಿ. ಓಕೆ, ಇದು ಅವೈಲೇಬಲ್ ಇದೆ ನೋಡ್ರಿ. ನನಗೆ ಹ್ಯಾಂಡಲ್ನು ಕೂಡ ಸಿಕ್ತು. ಇಲ್ಲಿ ಶಾಡೋ ಸ್ಟೋರೀಸ್ ಹಿಂದಿ ಅಂತ ಚಾನಲೇ ಇಲ್ಲ ಯೂಟ್ಯೂಬ್ ಮೇಲೆ. ಶಾಡೋ ಸ್ಟೋರಿ ಹಿಂದಿ ಹೆಸರಿಟ್ಟೆ, ಶಾಡೋ ಸ್ಟೋರಿ ಹಿಂದಿದು ನನಗೆ ಹ್ಯಾಂಡಲ್ನು ಸಿಕ್ತು. ಈಗ ನಾವು ಚಾನಲ್ ಕ್ರಿಯೇಟ್ ಮಾಡ್ತಾ ಇದ್ವಿ. ಕ್ರಿಯೇಟ್ ಆಯಿತು. ಇಷ್ಟೇ. ನೀವು ಚಾನಲ್ ಕ್ರಿಯೇಟ್ ಮಾಡಬೇಕಾದ್ರೆ ಯೂಟ್ಯೂಬ್ ಆ್ಯಪ್ಲಿಂದ ಮಾಡ್ಬೋದು, ಆದರೆ ನಾವು ಗೂಗಲ್ ಕ್ರೋಮ್ಲಿಂದ ಮಾಡ್ತೀವಿ. ಗೂಗಲ್ ಕ್ರೋಮ್ಲಿಂದ ಮಾಡಿದರೆ ಭಾಳಷ್ಟು ಸೆಟ್ಟಿಂಗ್ಗಳು ಇರ್ತಾವೆ. ಆ ಸೆಟ್ಟಿಂಗ್ಗಳು ನಾವು ಇಲ್ಲಿ ಮಾಡಬೇಕಾಕೈತಿ. ಗೂಗಲ್ ಕ್ರೋಮ್ಲಿಂದ ಸಾಧ್ಯ. ಭಾಳಷ್ಟು ಸೆಟ್ಟಿಂಗ್ ಅದಾವೆ, ಇಲ್ಲಿ ನಾವು ಮಾಡ್ಲಿಕ್ಕೆ ಹೊಂಟಿದ್ದೀವಿ. ಈಗ ನಾವು ಚಾನಲ್ ಕ್ರಿಯೇಟ್ ಮಾಡಿದ್ದೀವಿ. ಚಾನಲ್ ಕ್ರಿಯೇಟ್ ಮಾಡಲಿಕ್ಕೆ ಇಲ್ಲಿ ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಒಂದು ಹೇಳ್ತಾ ಇದೆ. ನಾವು ವಿಡಿಯೋ ಇನ್ನೂ ಅಪ್ಲೋಡ್ ಮಾಡೋದಿಲ್ಲ. ಮೊದಲು ಇದ್ರದ್ದು ಚಾನಲ್ದ ಲೋಗೋ, ಅಬೌಟ್ ಸೆಕ್ಷನ್, ಡಿಸ್ಕ್ಲೇಮರ್, ಡಿಸ್ಕ್ರಿಪ್ಷನ್, ಚಾನಲ್ ಕೀವರ್ಡ್ ಎಲ್ಲ ಹಾಕೋಣ. ಈಗ ನಾವು ಸೆಟ್ಟಿಂಗ್ನಲ್ಲಿ ಬಂದೀವಿ. ಸೆಟ್ಟಿಂಗ್ಗೆ ನಾವು ಕ್ಲಿಕ್ ಮಾಡೋಣ. ಸೆಟ್ಟಿಂಗ್ಗೆ ಕ್ಲಿಕ್ ಮಾಡ್ಕೇಸಿಂದ ಇಲ್ಲಿ ಬಂದಿದ್ದೀವಿ.
ಇಲ್ಲಿ ಚಾನಲ್ ಒಳಗೆ ಬರೋಣ. ಚಾನಲ್ ಒಳಗೆ ಬಂದ ಕಸಿಂದ ಇದರದ ಕಂಟ್ರಿಯನ್ನು ಸೆಲೆಕ್ಟ್ ಮಾಡೋಣ. ಕಂಟ್ರಿಲಿ ಸೆಲೆಕ್ಟ್ ಮಾಡೋದು ಯಾವುದಪ್ಪ? ನಮ್ಮ ಕಂಟ್ರಿ ಐ ಲವ್ ಮೈ ಇಂಡಿಯಾ. ಇಂಡಿಯಾ ನಾವು ಸೆಲೆಕ್ಟ್ ಮಾಡೋಣ. ಇಂಡಿಯಾಗೆ ನಾನು ಸೆಲೆಕ್ಟ್ ಮಾಡಿದೆ. ಈಗ ಚಾನಲ್ ಕೀವರ್ಡ್ ಎಲ್ಲಿಂದ ಬೇಕು? ನಾ ಚಾಟ್ GPT ಕೇಳಿದೆ ಚಾನಲ್ ಕೀವರ್ಡ್ ಬೇಕಂತ. ಅವರು ನನ್ನ ಚಾನಲ್ ಕೀವರ್ಡ್ ಇಲ್ಲಿ ಭಾಳಷ್ಟು ಕೊಟ್ಟಿದ್ದಾರೆ. ಇದು ನಾವು ಕಾಪಿ ಮಾಡಿಕೊಂಡೆ. ಹಾರರ್. ಓಕೆ, ಈ ಥರ ನಾವು ಎಲ್ಲ ಇದು ಕಾಪಿ ಮಾಡ್ತೀನಿ. ನೋಡ್ರಿ ಎಲ್ಲ ಟ್ಯಾಗ್ಗಳು ನಮ್ಮ ಹತ್ತು. ಇಲ್ಲಿ ಹಿಂದಿ ಒಳಗೆ ಕೆಲವೊಂದು ನಾವು ನಮ್ಮದು ಚಾನಲ್ದ ಮತ್ತು ಭೂತ್ ಕಿ ಕಹಾನಿಯಾ, ಮತ್ತು ಹಿಂದಿ ಒಳಗೆ ಭಾಳಷ್ಟು ಇಲ್ಲಿದೆ. ಹಾರರ್ ಕಹಾನಿಯಾ, ಭೂತ್ ಕಿ ಕಹಾನಿಯಾ, ಇದೊಂದು 2-3 ಹಾಕೋಣ. ಮತ್ತು ಯಾವುದಿದೆಪ್ಪ? 500 ವರ್ಡ್ಸನ್ನು ಇಲ್ಲಿ ಹಾಕ್ಬೋದು ನಾವು. 500 ವರ್ಡ್ಸ್ ಇಲ್ಲಿ ಇನ್ನ ಬೇಕು, ಇನ್ನ ಅದಾವ, ಇನ್ನ ಟ್ಯಾಗ್ ಮಾಡಿಟ್ಟಿದ್ದೀನಿ. ಯಪ್ಪ, ಇಲ್ಲಿ ಭಾಳ ಅದು ಕೆಲವೊಂದು ನಾವು ಯಾವ್ದು ಬೇಕು ಅದು ಇಡೋಣ, ಉಳ್ಕಿದೆಲ್ಲ ತೆಗಿಯೋಣ. ಓಕೆ, ಈಗ ನಮ್ಮ ಎಲ್ಲ ಬರೋಬರ ಅದು. ಇದಕ್ಕೆ ನಾವು ಸೇವ್ ಮಾಡೋಣ. ಇಷ್ಟೇ ಚಾನಲ್ ಕೀವರ್ಡ್ ಇಲ್ಲಿ ಬಂದೆ ನಾವು ಹಾಕಿದ್ದೀವಿ. ಮತ್ತೆ ಸೆಟ್ಟಿಂಗ್ನಲ್ಲಿ ಹೋಗೋಣ. ಮತ್ತೆ ಸೆಟ್ಟಿಂಗ್ನಲ್ಲಿ ಹೋಗಿ ಮತ್ತೆ ಚಾನಲ್ ಒಳಗೆ ಹೋಗೋಣ. ಚಾನಲ್ ಒಳಗೆ ಹೋಗಿ ನಾವು ಅಡ್ವಾನ್ಸ್ ಸೆಟ್ಟಿಂಗ್ ಒಳಗೆ ಹೋಗೋಣ. ಅಡ್ವಾನ್ಸ್ ಸೆಟ್ಟಿಂಗ್ ಇಲ್ಲಿ ಒಂದು ಸೆಟ್ಟಿಂಗ್ ಇದೆ, ನಾಟ್ ಫಾರ್ ಮೇಡ್ ಫಾರ್ ಕಿಡ್ಸ್. ಇದೊಂದು ಸೆಲೆಕ್ಟ್ ಮಾಡೋಣ. ಇದೊಂದು ಸೆಲೆಕ್ಟ್ ಮಾಡಿಕೊಂಡು ಇದಕ್ಕೆ ಸೇವ್ ಮಾಡೋಣ. ಇಷ್ಟೇ, ಇಷ್ಟೆಲ್ಲ ಸೇವ್ ಮಾಡಿದೆವು. ಮತ್ತು ಸೆಟ್ಟಿಂಗ್ನಲ್ಲಿ ಹೋದೀವಿ. ಮತ್ತು ಸೆಟ್ಟಿಂಗ್ನಲ್ಲಿ ಹೋದಾಗ ಮತ್ತೆ ಚಾನಲಲ್ಲಿ ಹೋಗ್ತೀವಿ. ಫ್ಯೂಚರ್ ಎಲಿಜಿಬಿಲಿಟಿ ಒಳಗೆ ಹೋಗಿ ಇಂಟಿಮೀಡಿಯೇಟ್ ಫ್ಯೂಚರ್ ಅಂತಿದೆ, ಇದಕ್ಕೆ ಎಲಿಜಿಬಲ್ ಮಾಡಬೇಕು. ಸ್ಟಾರ್ಟ್ ಫ್ಯೂಚರ್ ಎಲಿಜಿಬಲ್, ವೆರಿಫೈ ಯುವರ್ ಫೋನ್ ನಂಬರ್ ಅಂತ ಹೇಳ್ತಾ ಇದೆ. ನಾವು ಫೋನ್ ನಂಬರ್ಲಿಂದ ಇದು ವೆರಿಫೈ ಮಾಡೋಣ. ಫೋನ್ ನಂಬರ್ ವೆರಿಫೈ ಮಾಡಲಿಕ್ಕೆ ನಾವು ಏನು ಮಾಡೋಣ? ಇಲ್ಲಿ ನಾವು ಒಂದು ನಂಬರ್ ಹಾಕಿದ್ದೀವಿ. ನಂಬರ್ ಹಾಕಿದ ಮೇಲೆ ಇದಕ್ಕೆ ನೆಕ್ಸ್ಟ್ ಅಂತ ಮಾಡೋಣ. ಇದಕ್ಕೆ ಒಂದು OTP ಬರ್ತೈತಿ. ಆ OTP ಬಂದ ಕೇಸಿಂದ ಇದಕ್ಕೆ ನಾವು OTPಲಿಂದ ವೆರಿಫೈ ಮಾಡಬೇಕು. ಈ ನಮ್ಮ ಚಾನಲ್ ಇಲ್ಲಿ ವೆರಿಫೈ ಆಯಿತು. ಫೋನ್ ನಂಬರ್ಲಿಂದ ನಿಮ್ಮ ಚಾನಲ್ ವೆರಿಫೈ ಆಗಬೇಕು. ಸೊ ಈಗ ಮತ್ತೆ ಹೋಗೋಣ. ಇದು ಆಯಿತು, ಮೇಡ್ ಫಾರ್ ಕಿಡ್ಸ್ ಆಯಿತು. ಆಟೋಮೆಟಿಕ್ ಕ್ಯಾಪ್ಷನ್ ಬೇಡ ನಮಗೆ, ಆಟೋಮೆಟಿಕ್ ಪ್ರೊಡಕ್ಷನ್ ಬೇಡ ನಮಗೆ, ಮತ್ತು ಡಿಸೇಬಲ್ ಇನ್ಸ್ಟಾಲೇಷನ್ ಬೇಡ. ಓಕೆ, ಎಲ್ಲ ಇದೆ, ಬರೋಬ್ಬರ ಇದೆ. ಫ್ಯೂಚರ್ ಎಲಿಜಿಬಿಲಿಟಿ ಒಳಗೆ ಫೋನ್ ನಂಬರ್ ವೆರಿಫೈ ಆಯಿತು. ಆ್ಯಂಡ್ ಅಡ್ವಾನ್ಸ್ ಫೀಚರ್ ಒಳಗೆ ಏನಿತ್ತಲ್ಲ ಇದಕ್ಕೆ ನಾವು ಆಕ್ಸೆಸ್ ಫೀಚರ್ ಅಂತ ಇದೆ. ಇದು ಆಕ್ಸೆಸ್ ಫೀಚರ್ಗೆ ನಾವು ಕ್ಲಿಕ್ ಮಾಡಿದರೆ ಇದು ವೆರಿಫಿಕೇಷನ್ ಕೇಳುತ್ತೆ. ವೆರಿಫಿಕೇಷನ್ ನಾವು ಹಿಂದಗಡೆ ಮಾಡೋಣ. ಇದಕ್ಕೆ ನಾವು ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಮಾಡೋಕ್ಕಿಂತ ಮೊದಲು ಇಲ್ಲಿ ಅಪ್ಲೋಡ್ ಡಿಫಾಲ್ಟ್ ಒಳಗೆ ಹೋಗ್ತೀವಿ. ಅಪ್ಲೋಡ್ ಡಿಫಾಲ್ಟ್ ಒಳಗೆ ಹೋದಾಗ ಇಲ್ಲಿ ನಾವು ಏನು ಮಾಡಬೇಕು? ಇಲ್ಲಿ ಟೈಟಲ್ ಅಂತೂ ನಾವು ಬೇರೆ ಚಾನಲ್, ಬೇರೆ ವಿಡಿಯೋಗೆ ಬೇರೆ ಟೈಟಲ್ ಬರ್ತದೆ. ಇದಕ್ಕೆ ಬಿಟ್ಟು ಬಿಡೋಣ. ಇಲ್ಲಿ ಡಿಸ್ಕ್ರಿಪ್ಷನ್ ಹಾಕೋಣ. ಡಿಸ್ಕ್ರಿಪ್ಷನಲ್ಲಿ ಏನು ಹಾಕಬೇಕು? ನಮ್ಮದು ಎಂಟರ್ ಯಾವುದೇ ವಿಡಿಯೋಗೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ಅದಕ್ಕೆ ಪದೇ ನಾವು ಡಿಸ್ಕ್ರಿಪ್ಷನ್ ಬರೆಯೋದು ಬೇಕಾಗಿಲ್ಲ. ಆ ಡಿಸ್ಕ್ರಿಪ್ಷನ್ ಏನಿರಬೇಕು ಅದು ನಾನು ಇಲ್ಲಿ ಬರೆದಿಟ್ಟಿದ್ದೀನಿ. ಅದಕ್ಕೆ ನಾವು ಡಿಸ್ಕ್ರಿಪ್ಷನ್ ಇಲ್ಲಿ ಹಾಕೋಣ. ಯಾವುದಪ್ಪ? ಅಬೌಟ್ ಶಾಡೋ ಇದೆ. ಓಕೆ, ಡಿಸ್ಕ್ರಿಪ್ಷನ್ ಇಲ್ಲಿದೆ. ಶಾಡೋ ಸ್ಟೋರಿ ಡಿಸ್ಕ್ರಿಪ್ಷನ್ ಇದೆಯಲ್ಲ, ಇದಕ್ಕೆ ನಾವು ಇಲ್ಲಿ ಕಾಪಿ ಮಾಡೋಣ. ಇದಕ್ಕೆ ನಾನು ಪೇಸ್ಟ್ ಮಾಡ್ತೀನಿ. ಓಕೆ, ಈ ಡಿಸ್ಕ್ರಿಪ್ಷನ್. ಮತ್ತು ಇನ್ನೊಂದು ಹಿಂದಿಯಲ್ಲಿ ಒಂದು ಕೂಡ ಡಿಸ್ಕ್ರಿಪ್ಷನ್ ನಾನು ಇಲ್ಲಿ ಬರೆದಿಟ್ಟಿದ್ದೀನಿ. ಅದನ್ನು ಕೂಡ ಇದನ್ನು ಕಾಪಿ ಮಾಡ್ಕೇಸಿಂದ ಇಲ್ಲಿ ಹಾಕ್ತೀನಿ, ಪೇಸ್ಟ್ ಮಾಡ್ತೀವಿ. ಆಯಿತಾ? ಇನ್ಕ್ವೈರಿ ಜಿಮೇಲ್ ID ಕೂಡ ಇಲ್ಲಿ ಕೊಡಬಹುದು. ಮತ್ತು ಇನ್ಕ್ವೈರಿ ಜಿಮೇಲ್ ID ಕೂಡ ನಾನು ಇಲ್ಲಿ ಕೊಡ್ತೀನಿ, gmail.com. ಈಗ ನಮ್ಮದು ಒಂದು ಫೇಸ್ಬುಕ್ದ ಒಂದು ಲಿಂಕ್ನು ಕೂಡ ಇಲ್ಲಿ ಹಾಕ್ಬೋದು. ಮತ್ತು ಸೆಲೆಕ್ಟ್ ವಿಸಿಬಿಲಿಟಿ ನಾವು ಅನ್ಲಿಸ್ಟ್ ಇಡೋಣ. ಅನ್ಲಿಸ್ಟ್ ಮತ್ತು ಇಲ್ಲಿ ಟ್ಯಾಗ್ಗಳು ಏನು ಬೇಕು ಟ್ಯಾಗ್ಗಳು ಕೂಡ ನಾವು ಇಲ್ಲಿ ಹಾಕೋಣ. ಟ್ಯಾಗ್ ಏನಿದೆ ಆಗಲೇ ನಾವು ಹೇಳಿದೆಲ್ಲ ಅದೇ ಟ್ಯಾಗ್ಗಳು ಇಲ್ಲಿ ಹಾಕೋಣ. ಎರಡದು ಮತ್ತು ನಮ್ಮ ಚಾನಲ್ದ ಹೆಸರು ಕೂಡ ಇಲ್ಲಿ ಹಾಕಿದ್ದೀವಿ. ಮತ್ತು ಇನ್ನು ಏನದು ಟ್ಯಾಗ್ಗಳು ಹಾಕೋಣ. ಇದಕ್ಕೆ ರಿಲೇಟೆಡ್ 100 ಪ್ಲೇಸ್ ಸ್ಕ್ಯಾರಿ ಇದೆಲ್ಲ ಹಾಕೋಣ. ಮತ್ತು ಹಿಂದಾಗಡೆ ನಾನು ಒಂದು ಬದಲಾವಣೆ ಮಾಡ್ಕೋತೀನಿ. ಈಗ ನಿಮಗೆ ತಿಳಿಸ್ಲಿಕ್ಕೆ ಇದೆಲ್ಲ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಓಕೆ, ಇಷ್ಟೆಲ್ಲ ನಾನು ಇಲ್ಲಿ ಟ್ಯಾಗ್ಗಳು ಹಾಕಿದೆ. ದರವೊಂದು ವಿಡಿಯೋ ಕೆಳಗಡೆ ಈ ಟ್ಯಾಗ್ಗಳು ನನಗೆ ಇಲ್ಲಿ ಯಾವತ್ತೂ ಪೇಸ್ಟ್ ಇರ್ತಾವ. ಸೊ ಇದಕ್ಕೆ ನಾನು ಸೇವ್ ಮಾಡ್ತೀನಿ. ಸೇವ್ ಮಾಡಿದೆ. ಮತ್ತೊಮ್ಮೆ ಸೆಟ್ಟಿಂಗ್ನಲ್ಲಿ ಹೋಗೋಣ. ಮತ್ತೇನಿದೆ ಕಡಿಮೆ ಬಿದ್ದೈತಿ, ಮತ್ತೇನು ಮಾಡಬೇಕು ಚಾನಲ್ಗೆ ಅದನ್ನು ನೋಡೋಣ. ಮೊದಲು ಚಾನಲ್ನಲ್ಲಿ ಹೋದೆ. ಚಾನಲ್ನಲ್ಲಿ ಎಲ್ಲ ಫೀಚರ್ ಎಲಿಜಿಬಿಲಿಟಿ ಎಲ್ಲ ಆನ್ ಮಾಡಿದ್ದೀನಿ. ಈಗ ನಾನು ಐಡೆಂಟಿ ವೆರಿಫಿಕೇಷನ್ ಒಂದು ಮಾಡಬೇಕು, ಅದೊಂದು ಮಾಡಬೇಕು. ನಾನು ಅದು ಮಾಡ್ತೀನಿ. ಮತ್ತು ಅಪ್ಲೋಡ್ ಡಿಫಾಲ್ಟ್ ಒಳಗೆ ಹೋಗ್ತೀನಿ. ಚಾನಲ್ ಕೀವರ್ಡ್ ಎಲ್ಲ ಆಗಿದೆ, ಅನ್ಲಿಸ್ಟ್ ಮಾಡಿದ್ದೀನಿ. ಓಕೆ, ಎಲ್ಲ ಬರೋಬ್ಬರಿದೆ. ಮತ್ತು ಚಾನಲ್ ಕ್ಯಾಟಗರಿ ಯಾವುದು ಇಡಬೇಕು? ಚಾನಲ್ ಕ್ಯಾಟಗರಿ ಇಡಬೇಕಲ್ಲ. ಅಡ್ವಾನ್ಸ್ ಸೆಟ್ಟಿಂಗ್ ಇಲ್ಲಿ ಕ್ಯಾಟಗರಿ ಅಂತ ಬರ್ತೈತಿಲ್ಲ, ಅಪ್ಲೋಡ್ ಡಿಫಾಲ್ಟ್ ಒಳಗೆ ಅಡ್ವಾನ್ಸ್ ಸೆಟ್ಟಿಂಗ್ ಒಳಗೆ ಹೋಗೋಣ. ಅಡ್ವಾನ್ಸ್ ಸೆಟ್ಟಿಂಗ್ ಒಳಗೆ ಹೋಗಿ ಇಲ್ಲಿ ಕ್ಯಾಟಗರಿ ಅಂತ ಒಂದು ಆಪ್ಷನ್ ಇದೆ. ಕ್ಯಾಟಗರಿಗೆ ನಾವು ಸೆಲೆಕ್ಟ್ ಮಾಡೋಣ. ಕ್ಯಾಟಗರಿ ಸೆಲೆಕ್ಟ್ ಮಾಡಿ ಈ ಹಾರರ್ ಸ್ಟೋರಿ ಯಾವ ಕ್ಯಾಟಗರಿ ಒಳಗೆ ಬರ್ತೈತಿ? ಎಂಟರ್ಟೈನ್ಮೆಂಟ್ ಕ್ಯಾಟಗರಿ ಒಳಗೆ ಬರ್ತೈತಿ. ಎಂಟರ್ಟೈನ್ಮೆಂಟ್ ಇಡಬಹುದು. ಮತ್ತು ಹೌ ಟು, ಕಾಮಿಡಿ, ಎಜುಕೇಷನ್, ಫಿಲ್ಮ್ ಮೇಕಿಂಗ್, ಹೌ ಟು, ಸ್ಟೈಲ್, ಮ್ಯೂಸಿಕ್, ಭಾಳಷ್ಟು ಪೀಪಲ್ ಆ್ಯಂಡ್ ಬ್ಲಾಗ್, ಪೆಟ್ಸ್, ಅನಿಮಲ್ಸ್, ಸೈನ್ಸ್,
ಟ್ರಾವೆಲ್ ಆ್ಯಂಡ್ ಬ್ಲಾಗ್ ಇಷ್ಟೆಲ್ಲ ಕೆಟಗರಿ ಅದಾವೆ. ನಾವು ಎಂಟರ್ಟೈನ್ಮೆಂಟ್ ಇಟ್ಕೇಸಿಂದ ಇದಕ್ಕೆ ನಾವು ಸೇವ್ ಮಾಡೋಣ. ಸೇವ್ ಮಾಡಿದೀವಿ, ಮುಗಿತಾ. ಮತ್ತೆ ಇನ್ನೊಮ್ಮೆ ಸೆಟ್ಟಿಂಗ್ ಕಡೆ ಹೋಗೋಣ. ಸೆಟ್ಟಿಂಗ್ ಕಡೆ ಮತ್ತೆ ಹೋದೇವಿ, ಅಪ್ಲೋಡ್ ಡಿಫಾಲ್ಟ್ ಒಳಗೆ ಹೋಗ್ತೀನಿ, ಅಡ್ವಾನ್ಸ್ ಫೀಚರ್ನಾಗ ಹೋಗ್ತೀನಿ. ಮತ್ತು ಇಲ್ಲಿ ಏನೇನದ ಲ್ಯಾಂಗ್ವೇಜ್ ಆ್ಯಂಡ್ ಕ್ಯಾಪ್ಷನ್ ಸರ್ಟಿಫಿಕೇಷನ್ಸ್ ಇದು ಬೇಕಾದ್ರೆ ಮಾಡಿರಿ, ಇಲ್ಲಿಕಂದ್ರೆ ಬಿಟ್ಬಿಡ್ರಿ. ಇಲ್ಲಿ ಕಮೆಂಟ್ಸ್ ಆಪ್ಷನ್ ಇದೆ, ಕಮೆಂಟ್ಸ್ಗೆ ಆನ್ ಇಡ್ರಿ. ಮತ್ತು ಕೆಳಗಡೆ ಆಫ್ ಕಮೆಂಟ್ ನಿಮಗೆ ಯಾರೇ ಕಮೆಂಟ್ ಮಾಡಬೇಕಾದ್ರೆ ಮಾಡಬೇಕು ಇಲ್ಲೋ ಅಂತ ಅದು ಆನ್ ಇಡ್ರಿ, ಬೇಕಾದ್ರೆ ಇಲ್ಲಿಕಂದ್ರೆ ಆಫ್ ಇಟ್ಬಿಡ್ರಿ, ನಡೀತೈತಿ. ಸೊ ಇದು ನಮ್ಮದು ಚಾನಲ್ದು ಇದು ಆಯಿತು. ಆಮೇಲೆ ಚಾನಲ್ಗೆ ಒಂದು ಸಿಂಗಾರ್ ಮಾಡೋಣ. ಚಾನಲ್ಗೆ ನಾವು ಸಿಂಗಾರ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ನೀವು. ಇಲ್ಲಿ ಚಾನಲ್ ಮೇಲೆ ಹೋಗ್ತೀನಿ ನಾನು. ಚಾನಲ್ ಮೇಲೆ ಹೋದಾಗ ಈ ಥರ ಚಾನಲ್ ಇದೆ. ಇಲ್ಲಿ ಏನು ಡಿಸೈನ್ ಕಾಣ್ತಾ ಇಲ್ಲ. ಇಲ್ಲಿ ಲೋಗೋನು ಪೂರ ಎಸ್ ಅಂತ ಬಂದಿದೆ, ಡಿಸೈನ್ನು ಕೂಡ ಕಾಣ್ತಾ ಇಲ್ಲ. ಇಲ್ಲಿ ಅಬೌಟ್ ಸೆಕ್ಷನಲ್ಲಿ ಹೋಗ್ತೀನಿ, ಅಬೌಟ್ ಸೆಕ್ಷನಲ್ಲಿ ಕೂಡ ಏನೂ ಇಲ್ಲ. ಇದಕ್ಕೆಲ್ಲ ನಾವು ಸಿಂಗಾರ್ ಮಾಡಬೇಕು. ಯಾವ ಥರ ಮಾಡಬೇಕು? ಇಲ್ಲಿ ನಾವು ಕಸ್ಟಮೈಸ್ ಚಾನಲ್ ಇದೆಯಲ್ಲ, ಕಸ್ಟಮೈಸ್ ಚಾನಲ್ಗೆ ಮತ್ತೊಮ್ಮೆ ಕ್ಲಿಕ್ ಮಾಡ್ತೀನಿ. ಕಸ್ಟಮೈಸ್ ಚಾನಲ್ಗೆ ಮತ್ತೊಮ್ಮೆ ಕ್ಲಿಕ್ ಮಾಡಿದಾಗ ಈಗ ನಾವು ನಮ್ಮ ಚಾನಲನ್ನು ಮತ್ತೊಮ್ಮೆ ಈಗ ಕಸ್ಟಮೈಸ್ ಮಾಡೋಣ. ಕಸ್ಟಮೈಸ್ ಮಾಡಲಿಕ್ಕೆ ಏನು ಮಾಡೋದು? ಇಲ್ಲಿ ಲೇಔಟ್ ಇದೆ, ಲೇಔಟ್ನಲ್ಲಿ ಇಲ್ಲಿ ಭಾಳಷ್ಟು ಇದೆ, ಅದು ಬಿಟ್ಬಿಡ್ರಿ. ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಇದೆ. ಇಲ್ಲಿ ನಮ್ಮ ಚಾನಲ್ದ ಲೋಗೋ ಹಾಕೋಣ. ಲೋಗೋ ಅಪ್ಲೋಡ್ ಮಾಡಲಿಕ್ಕೆ ಇಲ್ಲಿ ಕ್ಲಿಕ್ ಮಾಡೋಣ. ಇಲ್ಲಿ ಕ್ಲಿಕ್ ಮಾಡಿ ಓಕೆ, ಇಲ್ಲಿ ಲೋಗೋ ನಾನು ಲೋಗೋ ಭಾಳಷ್ಟು ಮಾಡಿ ಇಟ್ಟಿದ್ದೀನಿ. ಈ ಲೋಗೋ ನಾವು ಇಲ್ಲಿ ಹಾಕುವ ಪ್ರಯತ್ನ ಮಾಡೋಣ. ಲೋಗೋ ಯಾವ್ದು ಹಾಕೋಣ? ಓಪನ್ ಮಾಡೋಣ. ಓಕೆ, ಈ ಥರ ಒಂದು ಲೋಗೋ ಮಾಡಿದ್ದೀನಿ ನಾನು. ಇದು ಲೋಗೋ ಇದು ನಾನು ಮಾಡಿಲ್ಲ, ಇದು ಚಾಟ್ ಜಿಪಿಟಿದ ಒಂದು ಪ್ರಾಂಪ್ಟ್ ಮಾಡಿ, ಪ್ರಾಂಪ್ಟ್ ಹೇಳಿ, ಪ್ರಾಂಪ್ಟ್ ತಗೊಂಡು ಇದಕ್ಕೆ ನಾನು ಚಾಟ್ ಜಿಪಿಟಿಗೆ ಇದು ಯಾವುದಪ್ಪ ಒಂದು 2-3 ವೆಬ್ಸೈಟ್ ಅದಾವ, ಅದು ತೋರಿಸ್ತೀನಿ ನಿಮಗೆ. ಮುಂದಿನ ಬರುವಂಥ ದಿನದಲ್ಲಿ ಆ ವಿಡಿಯೋಗಳು ತರ್ತೀನಿ, ಹೇಗೆ ಲೋಗೋ ಮಾಡ್ಬೋದು ಮತ್ತು ಹೇಗೆ ನೀವು ಬ್ಯಾನರ್ ಮಾಡ್ಬೋದು ಎಲ್ಲ ನಾನು ತರ್ತೀನಿ ಆ ವಿಡಿಯೋ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳೋದು. ಇದಕ್ಕೆ ಡನ್ ಮಾಡ್ತೀನಿ ನಾನು. ನಮ್ಮದು ಚಾನಲ್ದ ಲೋಗೋ ಇಲ್ಲಿ ಬತ್ತು. ಮತ್ತು ಇಲ್ಲಿ ಚಾನಲ್ಗೆ ಬ್ಯಾನರ್ ಮಾಡೋಣ. ಬ್ಯಾನರ್ ಇಲ್ಲಿ ಓಪನ್ ಮಾಡ್ತೀನಿ. ಓಪನ್ ಮಾಡಿಕೆಸಿಂದ ಚಾನಲ್ದ ಇಲ್ಲಿ ಬ್ಯಾನರ್ ಇದೆಯಲ್ಲ, ಈ ಬ್ಯಾನರ್ಗೆ ನಾನು ಓಪನ್ ಮಾಡ್ತೀನಿ. ಓಪನ್ ಮಾಡಿಕೆಸಿಂದ ಇಲ್ಲಿ ಓಪನ್ ಮಾಡ್ತೀನಿ. ನೋಡ್ತಾ ಇದ್ದೀರಾ, ಈ ಥರ ನಮ್ಮ ಬ್ಯಾನರ್ ಇಲ್ಲಿ ಕಾಣಿಸ್ತಾ ಇದೆ. ಮೊಬೈಲ್ನಲ್ಲಿ ಈ ಥರ ಕಾಣಿಸ್ತಾ ಇದೆ ಮತ್ತು ಎಲ್ಲ ಈ ಥರ ನಾನು ಬ್ಯಾನರ್ ಮಾಡಿದ್ದೀನಿ. ಓಕೆ, ಇದಕ್ಕೆ ನಾನು ಡನ್ ಮಾಡ್ತೀನಿ. ಈಗ ತಾತ್ಪೂರ್ತಿಗೆ ಡನ್ ಮಾಡ್ತೀನಿ. ಇನ್ನೂ ಸ್ವಲ್ಪ ಭಾಳಷ್ಟು ನಾನು ಚೇಂಜಿಂಗ್ ಮಾಡೋದೀನಿ. ಮತ್ತು ಇಲ್ಲಿ ಅಪ್ಲೋಡ್ಗೆ ನಾನು ಕ್ಲಿಕ್ ಮಾಡ್ತೀನಿ. ಯಾವತ್ತೂ ನಮ್ಮದು ಇಲ್ಲಿ ಕೆಳಗಡೆ ಒಂದು PNG ಕಾಣಬೇಕು. PNG ಕಾಣಬೇಕಾದ್ರೆ ಇದಕ್ಕೆ ಓಪನ್ ಮಾಡ್ತೀನಿ. ಓಪನ್ ಮಾಡಿಕೆಸಿಂದ ಇದಕ್ಕೆ ಡನ್ ಮಾಡ್ತೀನಿ. ಓಕೆ, ಇದು ನಮ್ಮದು. ಈಗ ನಾವು ಪಬ್ಲಿಷ್ ಮಾಡೋಣ. ಇದು ಪಬ್ಲಿಷ್ ಆಯಿತು. ಈಗ ನಮ್ಮ ಚಾನಲ್ ತೋರಿಸ್ತೀನಿ ಹೇಗೆ ಕಾಣ್ತಾ ಇದೆ ಅಂತ. ಓಕೆ, ಇದು ಲೋಗೋನು ಬತ್ತು, ನಮ್ಮದು ಬತ್ತಲ್ಲ ಲೋಗೋ. ಈಗ ಮತ್ತೆ ನಮ್ಮದು ಬೇಸಿಕ್ ಇನ್ಫಾರ್ಮೇಷನ್ ಒಳಗೆ ಹೋಗೋಣ. ಬೇಸಿಕ್ ಇನ್ಫಾರ್ಮೇಷನ್ ಒಳಗೆ ನಮ್ಮ ಚಾನಲ್ ಬತ್ತು, ನಮ್ಮ ಚಾನಲ್ದ ಇಲ್ಲಿ ಹ್ಯಾಂಡಲ್ ಬತ್ತು. ಇಲ್ಲಿ ಅಬೌಟ್ ಸೆಕ್ಷನ್ ನಾವು ಬರೀಬೇಕು, ನಮ್ಮ ಚಾನಲ್ ಬಗ್ಗೆ ನಾವು ಬರೀಬೇಕು. ಇಲ್ಲಿ ನಮ್ಮ ಸೋಷಿಯಲ್ ಮೀಡಿಯಾದ ಲಿಂಕ್ಗಳು ಹಾಕಬೇಕು. ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ನಾವು ಲಿಂಕ್ ಹಾಕಬೇಕು. ಅದಕ್ಕಾಗಿ ನಾನು ಇಲ್ಲಿ ಹೋಗ್ತೀನಿ. ನಮ್ಮದು ಅವಾರ್ಡ್ ಸೆಕ್ಷನ್ ಎಲ್ಲಿದೆ? 100 ವರ್ಡ್ಸ್ ಶಾಡೋ ಸ್ಟೋರಿ ಅವಾರ್ಡ್ ಸೆಕ್ಷನ್. ಇದಕ್ಕೆ ನಾನು ಹಿಂದಿ ಒಳಗಿದೆ. ಇದು ಬಂದ ಕೇಸಿಂದ ಇಲ್ಲಿ ನಾನು ನಿಮ್ಮ ಚಾನಲ್ ಬಗ್ಗೆ ನಾವು ಹೇಳಲೇಬೇಕು. 100 ವರ್ಡ್ಸ್ ನಾವು ಹೇಳಲೇಬೇಕು. ಮತ್ತು ಬೇಕಾದ್ರೆ 500 ವರ್ಡ್ಸ್ನೂ ಹೇಳ್ಬೋದು. ಮತ್ತು ಇಲ್ಲಿ ಕೆಳಗಡೆ ಏನಿದೆಪ್ಪ, ಇಲ್ಲಿ ನಿಮ್ಮ ಚಾನಲ್ದು ಇದು URL ಇದೆ ಮತ್ತು ಇದು ಅಬೌಟ್ ಇದೆ. ಮತ್ತು ಇಲ್ಲಿ ಆ್ಯಡ್ ಲಿಂಕ್ ಅಂತ ಒಂದು ಬಂದಿದ್ದಿಲ್ಲ, ಆ್ಯಡ್ ಲಿಂಕ್. ಇದಕ್ಕೆ ನಾನು ಆ್ಯಡ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಾನು ಫೇಸ್ಬುಕ್ ಅಂತ ಬರ್ತೀನಿ. ಫೇಸ್ಬುಕ್ ಅಂತ ಬರೆದೆ. ಫೇಸ್ಬುಕ್ ಅಂತ ಬರ್ಕೇಸಿಂದ ಇಲ್ಲಿ ನಾವು ಚಾನಲ್ದ URL ಹಾಕಬೇಕು. URL ಎಲ್ಲಿಂದ ಸಿಗ್ತೈತಿ? ನಮ್ಮ ಫೇಸ್ಬುಕ್ದು. ಇದಕ್ಕೆ ನಾನು ಕಾಪಿ ಮಾಡಿದೆ. ಕಾಪಿ ಮಾಡ್ಕೇಸಿಂದ ಇಲ್ಲಿ ಬರ್ತೀನಿ. ಇಲ್ಲಿ ಬಂದ ಕೇಸಿಂದ ಇಲ್ಲಿ ಮುಂದುಗಡೆ ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಇದು ನಮ್ಮದು ಫೇಸ್ಬುಕ್ದ ಪ್ರೊಫೈಲ್ದ ನಾನು ಇಲ್ಲಿ ಕೊಟ್ಟಿದ್ದೀನಿ. ಓಕೆ, ಇಲ್ಲಿ ಮತ್ತೆ ಬೇಕಾದರೆ ಆ್ಯಡ್ ಲಿಂಕ್ ಮಾಡಿ ನಿಮ್ಮದು ಸೋಷಿಯಲ್ ಮೀಡಿಯಾದು, ಇನ್ಸ್ಟಾಗ್ರಾಮ್ದು, ಟ್ವಿಟರ್ದು ಎಲ್ಲ ನೀವು ಇಲ್ಲಿ ಕೊಡ್ಬೋದು. ಇಲ್ಲಿ ಇಮೇಲ್ ನಾನು ಬರಿತೀನಿ. ಮೇಲ್ನೂ ಕೂಡ ಕೊಟ್ಟೆ. ಇದು ನಮ್ಮದು. ಈಗ ಪಬ್ಲಿಷ್ ಮಾಡೋಣ. ಪಬ್ಲಿಷ್ ಮಾಡಿದ ಮೇಲೆ ಇದು ಎಲ್ಲ ನಮ್ಮದು ಅಬೌಟ್ ಸೆಕ್ಷನ್ ಇಲ್ಲಿ ಕಾಣ್ತೈತಿ. ಇಲ್ಲಿ ಈ ಥರ ನೀವು ಚಾನಲ್ ಸೆಟ್ಟಿಂಗ್ ಮಾಡಬೇಕು. ಈ ಥರ ಮಾಡಿದರೆ ನಿಮಗೆ ಗೊತ್ತಾಕೈತಿ. ಈ ಚಾನಲ್ ಮಾಡಿದರೆ ಈ ಥರ ಚಾನಲ್ ಮಾಡಬೇಕು. ಗೊತ್ತಾಯ್ತಾ? ನಮ್ಮದು ಎಲ್ಲ ಸೇವ್ ಆಗಿದೆ. ಈಗ ನಾವು ನಮ್ಮ ಚಾನಲ್ನಾಗ ಹೋಗೋಣ. ಮತ್ತೊಮ್ಮೆ ಇದಕ್ಕೆ ನಾವು ಕ್ಲಿಕ್ ಮಾಡೋಣ, ರಿಫ್ರೆಶ್ ಮಾಡೋಣ. ರಿಫ್ರೆಶ್ ಮಾಡಿ ನಮ್ಮ ಚಾನಲ್ ನೋಡೋಣ ಹೇಗೆ ಕಾಣ್ತೈತಿ. ನೋಡಿರಿ, ನಮ್ಮದು ಮೇನ್ಗಡೆ ಇಲ್ಲಿ ಶಾಡೋ ಸ್ಟೋರಿ ಹಿಂದಿ ಅಂತ ಹಿಂಗೆ ಕಾಣ್ತಾ ಇದೆ ಮತ್ತು ಇದು ಎಲ್ಲ ಕಾಣ್ತಾ ಇದೆ. ಮತ್ತು ಸೀಮೋರ್ಗೆ ಹೋಗ್ತೀನಿ. ಸೀಮೋರ್ಗೆ ಹೋದಾಗ ಇದು ನಮ್ಮದು ಅಬೌಟ್ ಸೆಕ್ಷನ್. ಅಬೌಟ್ ಸೆಕ್ಷನ್ ಇನ್ನೂ ಅಪ್ಡೇಟ್ ಆಗಬೇಕು. ಅಪ್ಡೇಟ್ ಆಗಲಿಲ್ಲ. ಅದಕ್ಕಾಗಿ ಇದು ನಾನು ಇನ್ನೊಮ್ಮೆ ರಿಫ್ರೆಶ್ ಮಾಡ್ತೀನಿ. ರಿಫ್ರೆಶ್ ಮಾಡಿದಾಗ ಇದು ನಮ್ಮದು ಅಬೌಟ್ ಸೆಕ್ಷನ್ ಇಲ್ಲಿ ಬರ್ತೈತೆ. ನೋಡಿರಿ, ಅಬೌಟ್ ಸೆಕ್ಷನ್ ಎಲ್ಲ ಬತ್ತು. ನಾನು ಏನೇನು ಹಾಕಿದ್ದಿಲ್ಲ ಇದೆಲ್ಲ ಬತ್ತು. ಇದು ಫೇಸ್ಬುಕ್ದ ಒಂದು ಚಾನಲ್ ಇದು ಹಾಕಿದೆ. ಇದು ಮೇಲ್ ಹಾಕೀನಿ. ಫೋನ್ ನಂಬರ್ ವೆರಿಫೈಡ್ ಆಗೈತಿ. ಓಕೆ, ಅದನ್ನೂ ವೆರಿಫೈ ಆಗೈತಿ. ನೋ ಪ್ರಾಬ್ಲಮ್. ಇದು ಕೆಲವು ಕ್ಷಣದಲ್ಲಿ ಇದು ಎಲ್ಲ ವೆರಿಫೈ ಆಕೈತಿ.
ನಮಗೆ ಯಾವುದೇ ತೊಂದರೆ ಬರೋದಿಲ್ಲ. ಈ ಥರ ನೀವು ಚಾನಲ್ ಪೂರ ತೆಗಿಬೋದು, ಈ ಥರ ಮಾಡಬೇಕು. ಮತ್ತು ಇದಕ್ಕೆ ಫಸ್ಟ್ ವಿಡಿಯೋ ನಾವು ಈಗ ಅಪ್ಲೋಡ್ ಮಾಡಕ್ಕೆ ಹೊಂಟಿದ್ದೀವಿ. ಫಸ್ಟ್ ವಿಡಿಯೋ ಆಗಲೇ ನೀವು ಟ್ರೇಲರ್ ನೋಡಿದಿಲ್ಲ, ಅದೇ ವಿಡಿಯೋದ ಟ್ರೇಲರ್ ನಾವು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಫುಲ್ ವಿಡಿಯೋನ ಅಪ್ಲೋಡ್ ಮಾಡೋಣ, ಮತ್ತೆ ಯಾಕೆ ಟ್ರೇಲರ್ ಯಾಕೆ, ಫುಲ್ ವಿಡಿಯೋ ಅಪ್ಲೋಡ್ ಮಾಡೋಣ. ಅದರದ ಥಂಬ್ನೇಲ್ನು ಕೂಡ ರೆಡಿ ಅದ, ಆ ಥಂಬ್ನೇಲ್ನು ಕೂಡ ಹಾಕೋಣ. ಇಲ್ಲಿ ಅಪ್ಲೋಡ್ ಅಂತ ಇದೆ, ಅಪ್ಲೋಡ್ಗೆ ಹೋಗಿ ಇಲ್ಲಿ ಹೋಗ್ತೀನಿ ನಾನು. ಇಲ್ಲಿ ರಿಸೋರ್ಸ್ ಗಿಚ್ ಶಾಡೋ ಸ್ಟೋರಿ ಹಿಂದಿ, ಇಲ್ಲಿ ನಮ್ಮದು ಫಸ್ಟ್ ವಿಡಿಯೋ ಇದೆ, ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ಒಂದು ವಿಡಿಯೋ ರೆಡಿ ಮಾಡಲಿಕ್ಕೆ ನನಗೆ 2 ದಿನ ಹೋಯಿತು. 5 ನಿಮಿಷದಿಂದ ಒಂದು ವಿಡಿಯೋ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಮಾಡಿ ಹೋಯಿತು. ವಾರದಾಗ 2 ವಿಡಿಯೋ ಇಲ್ಲಿ ಬರ್ತಾವೆ. ಅದಕ್ಕೆ ಈ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇದಕ್ಕೆ ಹೋದೆ ನಾನು, ಇಲ್ಲಿ ಅಪ್ಲೋಡ್ ಮಾಡಿದೆ. ಇಷ್ಟೇ ಸಿಂಪಲ್, ಅಪ್ಲೋಡ್ ಮಾಡಿದೆ. ಈಗ ನಮ್ಮ ಚಾನಲ್ ಖೂನಿ ಹವೇಲಿ ಅಂತ ಬತ್ತು. ಇದರದ ಒಂದು ಟೈಟಲ್ ಯೂನಿಕ್ ಆಗುವಂಥ ಟೈಟಲ್ ಇಲ್ಲಿ ಬರೆಯೋಣ. ಇದು ಟೈಟಲ್ ಆಯಿತು. ಇದೇ ಟೈಟಲ್ ನಾವು ಕಾಪಿ ಮಾಡೋಣ. ಇಲ್ಲಿ ಕಾಪಿ ಮಾಡಿ ಫಸ್ಟಿಗೆ ಇಲ್ಲಿ ಪೇಸ್ಟ್ ಮಾಡೋಣ. ಡಿಸ್ಕ್ರಿಪ್ಷನಲ್ಲಿ ಪೇಸ್ಟ್ ಮಾಡಿದ್ದೀವಿ. ಮತ್ತು ಇಲ್ಲಿ ನಮ್ಮ ವಿಡಿಯೋ ಇಲ್ಲಿ ಅಪ್ಲೋಡ್ ಆಗ್ತಾ ಇದೆ. ನಾಟ್ ಇಶ್ಯೂ ಅಂತ ಕೆಳಗಡೆ ಬತ್ತು, ನೋ ಪ್ರಾಬ್ಲಮ್, ನಾಟ್ ಇಶ್ಯೂ ಅಂತ ಬತ್ತು. ಇಲ್ಲಿ ನಾವು ಥಂಬ್ನೇಲನ್ನು ಸೆಟ್ ಮಾಡೋಣ. ಥಂಬ್ನೇಲ್ಗೆ ಕ್ಲಿಕ್ ಮಾಡೋಣ. ಥಂಬ್ನೇಲ್ಗೆ ಕ್ಲಿಕ್ ಮಾಡಿದಾಗ ಇಲ್ಲಿ ಭಾಳಷ್ಟು ಥಂಬ್ನೇಲ್ ಬಂದಾವ. ಇಲ್ಲಿ ನೋಡೋಣ ಮತ್ತು ಎಲ್ಲೆಲ್ಲಿ ಅದಾವ ಥಂಬ್ನೇಲ್ಗಳು. ಮಾಡಿದ್ದು ಹೇಗಿದೆ ನಿಮಗೆ ಅದನ್ನು ತೋರಿಸ್ತಾ ಇದ್ದೀನಿ. ಓಹೋ, ಈ ಥರ ಥಂಬ್ನೇಲ್ ಮಾಡಿದೆ ನಾನು. ಕ್ಲಿಕ್ ಮಾಡೋಣ, ಇದು ಓಪನ್ ಮಾಡೋಣ. ಇದು ನಮ್ಮ ಥಂಬ್ನೇಲ್ ಇಲ್ಲಿ ಬತ್ತು. ಈ ಥರ ನೀವು ಥಂಬ್ನೇಲ್ ಮಾಡಿ ಇದಕ್ಕೆ ನೆಕ್ಸ್ಟ್ ಮಾಡೋಣ. ನೆಕ್ಸ್ಟ್ ಮಾಡಿ ಕೇಸಿಂದ ಇದು ಮತ್ತೊಮ್ಮೆ ನೆಕ್ಸ್ಟ್ ಮಾಡೋಣ. ನೆಕ್ಸ್ಟ್ ಮಾಡಿ ಕಾಪರೇಟ್ ಇಶ್ಯೂ ಏನೂ ಬಂದಿಲ್ಲ. ಓಕೆ, ಇದಕ್ಕೆ ನೆಕ್ಸ್ಟ್ ಮಾಡೋಣ. ಇದು ಅನ್ಲಿಸ್ಟ್ ಇದೆ, ಇದು ಸೇವ್ ಮಾಡೋಣ. ಈಗ ಸೇವ್ ಆಯಿತು. ಇದು ಯಾವಾಗ ನಾವು ಅಪ್ಲೋಡ್ ಮಾಡಬೇಕು, ಯಾವಾಗ ಇದರದ್ದು ನಾವು ಇದು ಮಾಡಬೇಕು, ಪಬ್ಲಿಕ್ ಮಾಡಬೇಕು ಅಂತ ನಮ್ಮ ಇಷ್ಟ. ಅದು ಯಾವಾಗ ಬೇಕಾದ್ರೂ ನಾವು ಪಬ್ಲಿಕ್ ಮಾಡ್ಬೋದು. ಇದಕ್ಕೆ ನಾನು ಸದ್ಯಕ್ಕೆ ಅನ್ಲಿಸ್ಟ್ ಇಟ್ಟಿದ್ದೀನಿ ಮತ್ತು ಇದಕ್ಕೆ ಪಬ್ಲಿಕ್ ಮಾಡ್ತೀನಿ. ಈ ವಿಡಿಯೋ ಬರೋಕ್ಕಿಂತ ಮೊದಲು ನಾನು ಇದು ಪಬ್ಲಿಕ್ ಮಾಡಿರ್ತೀನಿ. ಈ ಚಾನಲ್ದ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹೋಗಿ ಈ ವಿಡಿಯೋ ನೋಡಿರಿ. ನೋಡಿ ಕೇಸಿಂದ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತಿನ ಈ ವಿಡಿಯೋ ನಿಮಗೆ ಹೌ ಟು ಕ್ರಿಯೇಟ್ ಚಾನಲ್, ಯೂಟ್ಯೂಬ್ ಚಾನಲ್ ಇನ್ ಕನ್ನಡ ಹೇಗೆ ನಿಮಗೆ ಅನಿಸಿತು ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಇದರ ಜೊತೆಗೆ ಈ ವಿಡಿಯೋ ಶೇರ್ ಮಾಡಿರಿ. ನಮ್ಮ ಈ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿರಿ. ವಾರದಾಗ 2 ವಿಡಿಯೋ ಈ ಚಾನಲ್ ಮೇಲೆ ಬರ್ತಾವೆ. ಹಿಂದಿಯಲ್ಲಿ ಬರ್ತಾವೆ, ಕನ್ನಡದಲ್ಲಿ ಇಲ್ಲ. ಕನ್ನಡದಲ್ಲಿ ಜವಾರಿ ಕ್ರಿಯೇಟರ್ ಗೈಡ್ ಮತ್ತು ಮೈಂಡ್ ಮೌಲ್ಯ ಆಲ್ ಇನ್ ಒನ್, ಇದು 2 ಚಾನಲ್ ನಾನು ಕನ್ನಡದಲ್ಲಿ ಅದಾವ. ದಯವಿಟ್ಟು ಇದಕ್ಕೂ ಕೂಡ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟೇ. ಸಿಗೋಣ ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಮಸ್ಕಾರ. ಜವಾರಿ ಮಂದಿಗೆ.